ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮಧ್ಯಪ್ರಾಚ್ಯದಲ್ಲಿ ದಿಢೀರನೆ ಯುದ್ಧ ಭೀಕರ ಆಗಿದ್ಯಾಕೆ? ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ಸಮರ ಸಾರಿದ್ಯಾಕೆ? ಇರಾನ್ ದೇಶವನ್ನ ನೆಲಸಮ ಮಾಡುವಷ್ಟು ಕೋಪ ಯಾಕೆ ಅನ್ನುವಂತ ಪ್ರಶ್ನೆ. ಇರಾನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಅಮೆರಿಕ ಪ್ರತಿಜ್ಞೆ ಮಾಡಿದ್ಯಾಕೆ? ಇಸ್ರೇಲ್ ಅಮೆರಿಕ ಮೇಲಿನ ಸಿಟ್ಟಿಗೆ 6 ದೇಶಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿದ್ಯಾಕೆ? ಅಸಲಿಗೆ ಇರಾನ್ಗೂ ಈ 6 ದೇಶಗಳ ನಡುವಿನ ಜಿದ್ದೇನು? UAE, ಸೌದಿ ಅರೇಬಿಯಾ, ಕುವೈತ್, ಜೋರ್ಡಾನ್, ಕತಾರ್ ಮತ್ತು ಬಹರೇನ್ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ನಡೆಸಿದ್ಯಾಕೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಮಧ್ಯಪ್ರಾಚ್ಯ ಯುದ್ಧದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾಕೆ 6 ದೇಶಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತು? ಪ್ರಮುಖ ಕಾರಣ ಏನು? ಈ ಯುದ್ಧ ಇಷ್ಟೊಂದು ತೀವ್ರತೆ ಪಡ್ಕೊಳ್ಳೋದಕ್ಕೆ ಏನು ಪ್ರಮುಖ ರೀಸನ್ಗಳು? ಅದೆಲ್ಲವನ್ನು ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಇಡ್ತಾ ಇದ್ದೀವಿ. ಸಹಜವಾಗಿ ಮೂಡುವಂತ ಪ್ರಶ್ನೆ, ಈಗ 6 ದೇಶಗಳ ಮೇಲೆ ದಾಳಿ ಮಾಡೋದಕ್ಕೆ ಏನ್ ಕಾರಣ? ಆಮೇಲೆ ಈಗ ದಿಢೀರಂತ ಯುದ್ಧ ಇಷ್ಟೊಂದು ತೀವ್ರತೆ ಪಡ್ಕೊಳ್ಳೋದಕ್ಕೆ ಪ್ರಮುಖ ಕಾರಣಗಳು ನೋಡ್ತಾ ಹೋಗೋದಾದ್ರೆ ಪ್ರಭು, ಇದು ಇವತ್ತಿನ ಯುದ್ಧ ಅಲ್ಲ. ನಾವೊಂದು 7 ಮಂತ್ಸ್ ಬ್ಯಾಕ್ ಹೋದ್ರೆ 2025 ಜೂನ್ನಲ್ಲಿ 12 ದಿನ ಯುದ್ಧ ಆಗಿತ್ತು. ಆಗ್ಲೂ ಕೂಡ ಒಂದು ಇಡೀ ಪ್ರಪಂಚ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಯುದ್ಧ ಆಗ್ಬಿಡುತ್ತಾ, 3ನೇ ಯುದ್ಧ ಮಹಾಯುದ್ಧ ಆಗ್ಬಿಡುತ್ತಾ ಅಂತ. ಬಟ್ ನಾವು ಹಿಸ್ಟ್ರಿಗೆ ಹೋದ್ರೆ 1979 ಈ ಒಂದು ಕಿತ್ತಾಟ ಇದೆ ಇಸ್ರೇಲ್ ಮತ್ತೆ ಇರಾನ್ ನಡುವೆ. ಸೊ ಇದೊಂದು ರೀತಿ ಬರೀ ಇಸ್ರೇಲ್ ಇರಾನ್ ಅಲ್ಲ, ಇದು ಇರಾನ್ ವರ್ಸಸ್ ಅಮೇರಿಕ ಅಂತ ನಾವು ಕರಿಬಹುದು. ಆ ಮಟ್ಟಕ್ಕೆ ಈ ಒಂದು ಯುದ್ಧದ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇವತ್ತು ಕೂಡ ಅಮೇರಿಕದ ಒಂದು ಕುಮ್ಮಕ್ನಿಂದಲೋ ಅಥವಾ ಅಮೇರಿಕ ಸಪೋರ್ಟ್ನಿಂದಲೇ ಇಸ್ರೇಲ್ ದಾಳಿ ಮಾಡಿದೆ. ಹಾಗಾಗಿ ಇದು ವಿಶ್ವಯುದ್ಧ ಅಂತ ಕರಿಬಹುದು. ಏನಾಗ್ಬುತ್ತೆ ಮುಂದಿನ ದಿನಗಳಲ್ಲಿ ಅಂತ ಒಂದು ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ಒಂದು ಸಸ್ಪೆನ್ಸ್ ಅಂತೂ ಇದ್ದೇ ಇದೆ. ಬಟ್ ಇವತ್ತು ಇದ್ದಕ್ಕಿದ್ದಂಗೆ ಭೀಕರತೆ ಸೃಷ್ಟಿ ಆಗ್ತಾ ಇದೆ. ಅದನ್ನ ನಾವು ಮ್ಯಾಪ್ ಮುಖಾಂತರ ಒಂದು ಎಕ್ಸ್ಪ್ಲೈನ್ ಮಾಡೋಣ. ಅಂದರೆ ಇರಾನ್ ಎಲ್ಲಿದೆ, ಇಂಡಿಯಾ ಎಲ್ಲಿದೆ, ಇಸ್ರೇಲ್ ಎಲ್ಲಿದೆ, ಯಾವ ದೇಶಗಳು ಸಪೋರ್ಟ್ ಮಾಡ್ತಿದ್ದೇವೆ ಅಂತ. ಸೊ ಇದು ಮಿಡಲ್ ಈಸ್ಟ್, ನಾವು ಮಧ್ಯಪ್ರಾಚ್ಯ ರಾಷ್ಟ್ರಗಳು ಅಂತ ಏನು ಕರಿತೀವಿ, ಇದೆಲ್ಲ ಮಿಡಲ್ ಈಸ್ಟ್ಗೆ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಮುಸ್ಲಿಂ ಕಂಟ್ರಿಗಳು, ಮುಸ್ಲಿಂ ಪ್ರಬಲ ಇರ್ತಕ್ಕಂಥ ರಾಷ್ಟ್ರಗಳೇ ಇದೆಲ್ಲ. ಸೊ ಈಗ ಇರಾನ್ ಏನು ಕಾಣಿಸ್ತಿದೆ, ಇದು ಇರಾನ್. ಸೊ ಇಸ್ರೇಲ್ ಇರೋದು ಇಲ್ಲೇನು ಸಿರಿಯಾ ಲಿಬಿಯಾ ಅಂತಿದೆಯಲ್ಲ, ಇಲ್ಲಿ ಇಸ್ರೇಲ್ ಬರುತ್ತೆ. ಸೊ ಇರಾನು ಮತ್ತು ಇಸ್ರೇಲ್ ಮಿಡ್ಲಲ್ಲಿ ತುಂಬ ದೇಶಗಳಿದ್ದಾವೆ. ಯಾಕೆ ಈ ದೇಶಗಳ ನಡುವೆ ಇಷ್ಟೊಂದು ಬಾರ್ಡರ್ ಕೂಡ ಹಂಚ್ಕೊಂಡಿಲ್ಲ, ಆದರೂ ಕೂಡ ಯಾಕೆ ಈ ಇರಾನ್ ಮತ್ತು ಇಸ್ರೇಲ್ ನಡುವೆ ಜಗಳ ಅಥವಾ ಸಂಘರ್ಷ ಅಂತ ತುಂಬ ಜನಗಳಿಗೆ ಪ್ರಶ್ನೆ ಇರುತ್ತೆ. ಬಟ್ 1979 ಈ ಒಂದು 2 ರಾಷ್ಟ್ರಗಳ ನಡುವೆ ಒಂದು ಜಿದ್ದಾಜಿದ್ದಿದೆ. ಅದಕ್ಕೆ ಕಾರಣ ಇಸ್ರೇಲ್ ಪಕ್ಕದಲ್ಲೇ ಪ್ಯಾಲೆಸ್ಟೈನ್ ಇದೆ. ನಾವು ಸಹಜವಾಗಿ ಸಾಕಷ್ಟು ಕೇಳಿದ್ವಿ, ಗಾಜಾಪಟ್ಟಿ, ಪ್ಯಾಲೆಸ್ಟೈನ್ ವರ್ಸಸ್ ಇಸ್ರೇಲ್, ಈ ರೀತಿಯ ದಾಳಿಗಳು ಆಗಾಗ ಸಂಭವಿಸ್ತಾನೆ ಇರುತ್ತೆ. ಸೊ ಈ ಒಂದು ಪ್ಯಾಲೆಸ್ಟೈನ್ಗೆ ಇರಾನ್ ಸಪೋರ್ಟ್ ಮಾಡುತ್ತೆ. ಇವರು ಇಸ್ರೇಲ್ ಮೇಲೆ ಪದೇ ಪದೇ ದಾಳಿ ಅಟ್ಯಾಕ್ ಏನಾಗ್ತಾ ಇರುತ್ತೆ ಪ್ಯಾಲೆಸ್ಟೈನಿಯವರು, ಆ ಪ್ಯಾಲೆಸ್ಟೈನ್ಗೆ ಇರಾನ್ ಸಪೋರ್ಟ್ ಮಾಡುತ್ತೆ ಅನ್ನೋ ಒಂದು ಲೆಕ್ಕಾಚಾರ. ಜೊತೆಗೆ ಬಹುದೊಡ್ಡ ಥ್ರೆಟ್ ಏನಪ್ಪಾ ಅಂದ್ರೆ, ಇಸ್ರೇಲ್ಗೆ ಇರಾನ್ ಈಗ ನ್ಯೂಕ್ಲಿಯರ್ ಪರೀಕ್ಷೆಯನ್ನ ಮಾಡ್ತಾ ಇದೆ, ಅಣ್ವಸ್ತ್ರ ಪರೀಕ್ಷೆಯನ್ನ ಮಾಡ್ತಾ ಇದೆ. ನಾವು ಕೂಡ ಅಣ್ವಸ್ತ್ರವನ್ನ ಹೊಂದಬೇಕು ಅನ್ನೋ ನಿಟ್ಟಿನಲ್ಲಿ ಇರಾನ್ ಪರೀಕ್ಷೆಯನ್ನ ಮಾಡ್ತಾ ಇದೆ. 2025 ಜೂನ್ನಲ್ಲೂ ಕೂಡ ಪರೀಕ್ಷೆಗೆ ಮುಂದಾಗಿತ್ತು. ಆಗ ಅಮೆರಿಕ ಇಸ್ರೇಲ್ಗೆ ಸಪೋರ್ಟ್ ಮಾಡಿ ದಾಳಿಯನ್ನ ಮಾಡಿತ್ತು. ಒಂದು ವೇಳೆ ಇರಾನ್ ನ್ಯೂಕ್ಲಿಯರ್ ವೆಪನ್ ಅನ್ನ ಪರೀಕ್ಷೆ ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ಅದು ತುಂಬ ದೊಡ್ಡ ಮಟ್ಟದ ಅಪಾಯ ಆಗಬಹುದು ಅನ್ನೋದು ಅಮೆರಿಕದ ಒಂದು ಭಯ. ಅದು ನಿಜಾನೂ ಆಗಿರ್ಬೋದು. ಆದರೆ ಇರಾನ್ ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ವೆಪನ್ ಅನ್ನ ಹೊಂದಬಾರದು ಅನ್ನೋ ಕಾರಣಕ್ಕಾಗಿ 2025 ಜೂನ್ನಲ್ಲಿ ಅಟ್ಯಾಕ್ ಆಗಿತ್ತು. 12 ದಿನಗಳ ಕಾಲ ಇಡೀ ರಾತ್ರಿ ಹಗಲು ಪೂರ್ತಿ ರಾಕೆಟ್ಗಳು, ಮಿಸೈಲ್ಸು, ಆಮೇಲೆ ಸೂಸೈಡ್ ಡ್ರೋನ್ಸು ಎಲ್ಲವೂ ಕೂಡ ಹೊಸ ಡ್ರೋನ್ಗಳನ್ನ ಕಂಡುಹಿಡಿದಲ್ಲಿ ಇಸ್ರೇಲ್ ಅವರು ಎತ್ತಿದ ಕೈ. ಸೊ ಹಾಗಾಗಿ ಆ ರೀತಿಯ ಡ್ರೋನ್ ಅಟ್ಯಾಕ್ಗಳು ತುಂಬಾನೇ ಆಗಿತ್ತು ಇರಾನ್ ಮತ್ತೆ ಇಸ್ರೇಲ್ ವಿಚಾರವಾಗಿ. ಅದು 12 ದಿನ ಆದಮೇಲೆ ಮಾತುಕತೆ ಆಯಿತು, ಆಮೇಲೆ ಸ್ಟಾಪ್ ಆಯಿತು. ಈಗ ದಿಢೀರ್ನೆ ಮತ್ತೆ ಯಾಕೆ? ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಈಗ ಇವೆಲ್ಲ ಕಾಣಿಸ್ತಿದೆ ನಮಗೆ. ಇರಾಕ್ ಇದೆ, ಇಲ್ಲಿ ಜೋರ್ಡನ್ ಇದೆ, ಕುವೈತ್ ಇದೆ, ಬಹ್ರೇನು, ಕತಾರು, UAE ಅಂದರೆ ಈಗೇನು ನಾವು ದುಬೈ ಮತ್ತು ಅಬುದಾಬಿ ಇವೆರಡು ಕೂಡ UAEಗೆ ಬರುತ್ತೆ. ಆಮೇಲೆ ಸೌದಿ ಅರೇಬಿಯಾ, ಆಮೇಲೆ ಕೆಳಗಡೆ ಇದೆ ಯಮನ್ ಮತ್ತು ಒಮನ್. ಇವೆರಡೂ ಕೂಡ ಈಗೇನು ನಾವು ರೆಡ್ಡಲ್ಲಿ ಎಲ್ಲೋ ಕಾಣಿಸ್ತಿದೆ ಈ ಮ್ಯಾಪಲ್ಲಿ, ಇರಾನ್, ಯಮನ್ ಮತ್ತು ಒಮನ್. ಈ ಇರಾನ್ ಮತ್ತು ಒಮನ್ ಇರಾಕ್ಗೆ ಸಪೋರ್ಟ್ ಮಾಡುತ್ತೆ. ಈ 2 ರಾಷ್ಟ್ರಗಳು ಇರಾನ್ಗೆ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಅಲ್ಲಿ ನೀವು ಚೀನಾ ಕಾಣ್ಬೋದು, ಚೀನಾ ಇದೆಯಲ್ಲ, ಚೀನಾ ಮತ್ತೆ ಮೇಲೆ ರಷ್ಯಾ, ಚೀನಾ ಮತ್ತೆ ರಷ್ಯಾ ಇರಾನ್ಗೆ ಸಪೋರ್ಟು. ಹೀಗಾಗಿ ಅವರು ಓಪನ್ ಆಗಿ ಇವತ್ತು ಅನೌನ್ಸ್ ಮಾಡಿದ್ದಾರೆ, ಇರಾನ್ಗೆ ನಾವು
ಏನು ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತೀವಿ ಇರಾನ್ಗೆ ಅನ್ನೋದನ್ನ ಈಗಾಗಲೇ ರಷ್ಯಾ ಮತ್ತು ಚೀನಾದವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲಿಗೆ ರಷ್ಯಾ ಮತ್ತು ಚೀನಾ ದೊಡ್ಡ ಮಟ್ಟದ ವೆಪನ್ಸ್ ಇರ್ತಕ್ಕಂಥ ಎರಡೂ ರಾಷ್ಟ್ರಗಳು ಇರಾನ್ಗೆ ಸಪೋರ್ಟ್ ಆಗಿ ನಿಂತಿದ್ದೇವೆ. ಜೊತೆಗೆ ಒಮನ್ ಮತ್ತು ಯೆಮನ್ ಅಲ್ಲೂ ಕೂಡ ಮಿತ್ರ ರಾಷ್ಟ್ರಗಳವ್ರಿಗೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಈಗಾಗಲೇ ಇಸ್ರೇಲ್ ಏನು ದಾಳಿ ಮಾಡಿದೆ ಅದನ್ನು ಕಡಾಖಂಡಿತವಾಗಿ ಖಂಡಿಸಿದ್ದಾರೆ ಯೆಮನ್ ಮತ್ತು ಒಮನ್ ರಾಷ್ಟ್ರಗಳು. ಇನ್ನು ಈ ಕಡೆ ಬರೋದಾದ್ರೆ ಈಗಾಗಲೇ ಇರಾಕ್ ಮತ್ತು ಇರಾನ್ಗೆ ಮೊದಲಿಂದ ಸಂಘರ್ಷ ಇದೆ. ಸೊ ಇರಾಕ್ ಇಸ್ರೇಲ್ಗೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ಕುವೈತ್, ಬಹ್ರೇನ್, ಕತಾರ್, UAE, ಆಮೇಲೆ ಸೌದಿ ಅರೇಬಿಯಾ, ಜೋರ್ಡನ್ ಇವೆಲ್ಲವೂ ಕೂಡ ಇಸ್ರೇಲ್ಗೆ ಸಪೋರ್ಟ್ ಮಾಡುತ್ತೆ. ಮತ್ತು ಈ ಸಹಜವಾಗಿ ಇದುವರೆಗೂ ಕೂಡ ಇರಾನ್ ಮತ್ತೆ ಕತಾರ್ ಮೇಲೆ ದಾಳಿ ಮಾಡಿರಲಿಲ್ಲ. ಈ ಹಿಂದೆ ಕುವೈತ್ಗೆ, ಬಹ್ರೇನ್ಗೆ ಮತ್ತು UAEಗೆ ದಾಳಿ ಮಾಡಿತ್ತು ಇರಾನ್, ಆದರೆ ಕತಾರ್ ಮೇಲೆ ಯಾವತ್ತೂ ದಾಳಿ ಮಾಡಿರಲಿಲ್ಲ. ಯಾಕಂದ್ರೆ ಶಿಯಾ ಪಂಗಡ ಏನು ಶಿಯಾ ಮುಸ್ಲಿಮ್ಸ್ ಏನಿದ್ದಾರೆ, ಇರಾನಲ್ಲೂ ಶಿಯಾ ಜಾಸ್ತಿ ಇದ್ದಾರೆ, ಕತಾರ್ ಕೂಡ ಶಿಯಾ ಮುಸ್ಲಿಮ್ಸು. ಸೊ ಒಂದೇ ಸಮುದಾಯ ಅನ್ನೋ ಕಾರಣಕ್ಕಾಗಿ ಅವರ ನಡುವೆ ತುಂಬ ದೊಡ್ಡ ಮಟ್ಟದ ಸ್ನೇಹ ಸಂಬಂಧ ಇತ್ತು, ಬಾಂಧವ್ಯ ಇತ್ತು. ಹಾಗಾಗಿ ಇರಾನ್ ಅವರು ಯಾವತ್ತೂ ಕೂಡ ಕತಾರ್ ಮೇಲೆ ಅಟ್ಯಾಕ್ ಮಾಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಈಗ ಅಟ್ಯಾಕ್ ಮಾಡಿದ್ದಾರೆ. ಹಾಗಾಗಿ ಮತ್ತಷ್ಟು ವಿಕೋಪಕ್ಕೆ ಹೋಗಬಹುದು ಇದು ಅಂತ. ಆಮೇಲೆ ಸೌದಿ ಅರೇಬಿಯಾ ಮೇಲೆ ಕೂಡ ಜಾಸ್ತಿ ಅಟ್ಯಾಕ್ ಮಾಡ್ತಿರ್ಲಿಲ್ಲ. ಬಟ್ ಈಗ ಸೌದಿ ಅರೇಬಿಯಾ ಮೇಲೆ ಕೂಡ ಅಟ್ಯಾಕ್ ಮಾಡ್ತಿರೋದ್ರಿಂದ ಸೌದಿ ಅರೇಬಿಯಾದವರು ಇಸ್ರೇಲ್ಗೆ ಸಹಜವಾಗಿಯೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಸ್ರೇಲ್ಗೆ ಅಮೆರಿಕ ಸಪೋರ್ಟಿವ್ ಆಗಿದೆ. ಅಮೆರಿಕದ ವಾಯುನೆಲೆ ಇರಾಕ್ನಲ್ಲಿದೆ, ಕುವೈತ್ನಲ್ಲಿದೆ, UAE ಆಮೇಲೆ ಅಮೆರಿಕದ ಏರ್ ಬೇಸಿನ್ ಇದೆ. ಈ ಇರಾಕು, ಕುವೈತು, ದುಬೈ ಅಂದ್ರೆ UAE, ಈ ದುಬೈ ಅಥವಾ ಅಬುದಾಬಿ ಈ ಎಲ್ಲ ಕಡೆ ಅಮೆರಿಕದ ವಾಯುನೆಲೆ ಇದೆ, ಅವರ ಏರ್ ಫೋರ್ಸ್ ಇದಾವೆ. ಹಾಗಾಗಿ ಇರಾಕ್ ಮೇಲೆ ಅಟ್ಯಾಕ್ ಮಾಡೋದು ತುಂಬಾ ಈಸಿ ಇಸ್ರೇಲ್ಗೆ. ಬಟ್ ಇರಾನ್ಗೆ ಸಪೋರ್ಟಿವ್ ಆಗಿರ್ತಕ್ಕಂಥದ್ದು ನಿಮಗೆ ಒಮೆನ್ ಮತ್ತೆ ಯೆಮನ್ ಬಿಟ್ಟರು ಕೂಡ ಇರಾಕಲ್ಲಿ ಕೆಲವೊಂದಿಷ್ಟು ಹಮಾಸ್ ಉಗ್ರರು ಇದ್ದಾರೆ, ಹಮಾಸ್ ಪಂಗಡಗಳು, ಅವರು ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲೇ ನಾವು ಪ್ಯಾಲೆಸ್ಟೈನ್ ಅಂತ ಕರಿತೀವಿ, ಅವರು ಕೂಡ ಇರಾನ್ಗೆ ಒಂದು ತುಂಬ ಇಸ್ರೇಲ್ ಪಕ್ಕದಲ್ಲೇ ಇರೋದ್ರಿಂದ ಇರಾನ್ಗೆ ಸಪೋರ್ಟ್ ಮಾಡಿಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಇಸ್ರೇಲ್ನ ಆರೋಪ. ಹೀಗಾಗಿ ನಮ್ಮ ಇಡೀ ಇರಾನ್ ತುಂಬ ಚಿಕ್ಕ ದೇಶ. ಇರಾನ್ ಕಂಪೇರ್ ಮಾಡಿದ್ರೆ ಇಸ್ರೇಲ್ ತುಂಬಾ ಚಿಕ್ಕ ದೇಶ. ಸೊ ಆದರೂ ಕೂಡ ಇಸ್ರೇಲ್ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುತ್ತೆ ಅಂದ್ರೆ ಬಿಕಾಸ್ ಆಫ್ ಅಮೆರಿಕ ಹಾಗೂ ಇಷ್ಟೆಲ್ಲ ರಾಷ್ಟ್ರಗಳು, ಈ ಮಧ್ಯಪ್ರಾಚ್ಯದಲ್ಲಿ ಇರ್ತಕ್ಕಂಥ ಅಂದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಇರ್ತಕ್ಕಂಥ ಮುಸ್ಲಿಂ ರಾಷ್ಟ್ರಗಳು, ಬಹುತೇಕ ರಾಷ್ಟ್ರಗಳು ಇಸ್ರೇಲ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾವೆ. ಆಮೇಲೆ ಇನ್ನೊಂದು ದೊಡ್ಡ ಆತಂಕ, ಯಾಕೆ ಇಡೀ ವಿಶ್ವ ಈ ಇರಾನ್ ಮತ್ತು ಇಸ್ರೇಲ್ ಒಂದು ರೀತಿ ಸಂಘರ್ಷ ಆದರೆ, ಯುದ್ಧ ಆದರೆ ಯಾಕಪ್ಪ ಅಂದರೆ ಇಡೀ ಪ್ರಪಂಚದ ಸುಮಾರು 60-70% ನಾವೇನು ಪೆಟ್ರೋಲು, ಡೀಸೆಲ್ಲು ಇವೆಲ್ಲ ತೈಲವನ್ನು ನೋಡ್ತೀವಿ. ಆ ತೈಲ ಉತ್ಪಾದನೆ ಆಗೋದು ಇಲ್ಲಿಂದ ಬೇರೆ ಬೇರೆ ಪ್ರಪಂಚಕ್ಕೆ ಹೋಗೋದು ಇದೇ ಮಾರ್ಗದಲ್ಲಿ. ನಮ್ಮ ಅಲ್ಲಿ ಇಂಡಿಯಾ ಮ್ಯಾಪ್ ಇದೆ, ಭಾರತಕ್ಕೂ ಕೂಡ ಇದೇ ಮಾರ್ಗದಲ್ಲಿ ಬರುತ್ತೆ. ಒಂದು ವೇಳೆ ಇರಾನು ಮತ್ತು ಇಸ್ರೇಲ್ ಯುದ್ಧ ಶುರುವಾಗಿ ಇರಾಕು, ಕುವೈತು, ಬಹ್ರೇನು, ಕತಾರ್, UAE ಇವೆಲ್ಲವೂ ಕೂಡ ಸಪೋರ್ಟ್ ಮಾಡಿದ್ರೆ, ಈ ಮಾರ್ಗ ಬಂದಾದ್ರೆ, ಜಲಮಾರ್ಗ ಬಂದಾದ್ರೆ ಪ್ರಪಂಚಕ್ಕೆ ಹೋಗುವಂತ 70% ತೈಲ ಬಂದಾಗ್ಬಿಡುತ್ತೆ. ಆಗ ಉಳಿದ ರಾಷ್ಟ್ರಗಳು, ರಷ್ಯಾನೋ ಅಥವಾ ಅಮೆರಿಕನೋ, ಆ ರಾಷ್ಟ್ರಗಳ ತೈಲ ಉತ್ಪನ್ನ ಮಾಡಿದ್ರು ಕೂಡ ರೇಟ್ ಜಾಸ್ತಿ ಆಗುತ್ತೆ. ಇಡೀ ಆರ್ಥಿಕ ವ್ಯವಸ್ಥೆನೇ ಬುಡ ಮೇಲೆ ಆಗ್ಬಿಡುತ್ತೆ, ಚೇಂಜ್ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಇದೆ. ಹೀಗಾಗಿನೇ ಈ ರೀತಿಯ ಯುದ್ಧಗಳಿಗೆ ಅವಕಾಶ ಕೊಡಬಾರ್ದು. ನಾವು ಸಹಜವಾಗಿಯೇ ಕಳೆದ 1 ವರ್ಷದಿಂದ ಟ್ರಂಪ್ ಆಳ್ವಿಕೆ 2ನೇ ಅವಧಿಗೆ ಬಂದ ಮೇಲೆ ಅಮೆರಿಕದಲ್ಲಿ ಈ ರೀತಿಯ ಒಂದು ರೀತಿ ಬೇರೆ ಬೇರೆ ರೀತಿಯ ವಾತಾವರಣಗಳು, ಈ ಇಂಡಿಯಾ ಪಾಕಿಸ್ತಾನ ವಿಚಾರ ಆಗಿರ್ಬೋದು, ಕಳೆದ 6 ತಿಂಗಳಿಂದ ಇರಾನ್ ಇಸ್ರೇಲ್ ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ಉದ್ದೇಶ ಒಂದೇ, ಹಣ. ಅಂದ್ರೆ ಅಮೆರಿಕದ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಬಿಟ್ಟಿದೆ. ಭಾರತ ಮೇಲೆ ಸುಂಕ ಜಾಸ್ತಿ ಮಾಡಿದ್ದಾಗಿರ್ಬೋದು, ಚೀನಾ ಮೇಲೆ ಸುಂಕ ಜಾಸ್ತಿ ಮಾಡಿದ್ದಾಗಿರ್ಬೋದು, ಇದೆಲ್ಲದರ ಉದ್ದೇಶ ಅಮೆರಿಕದ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ, ಈ ಮುಖಾಂತರ ಹೆಲ್ಪ್ ಆಗ್ಬೋದಾ ಅನ್ನೋ ತರ ಚರ್ಚೆ ಕೂಡ ಆಗ್ತಿದೆ ಆ ವಿಚಾರವಾಗಿ. ಬಟ್ ಇರಾನ್ ಪರಿಸ್ಥಿತಿ ಕೂಡ ತುಂಬಾ ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲಿದೆ. 2025 ಜೂನಲ್ಲಿ 12 ದಿನ ಯುದ್ಧ ಆಗಿತ್ತು. ಆ ಯುದ್ಧದ ಸಂದರ್ಭ ಆದ ನಂತರ ಇಡೀ ಇರಾನ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಶುರುವಾದವು. ಮಹಿಳೆಯರ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು, ಬೆಲೆ ಏರಿಕೆ ಜಾಸ್ತಿ ಆಗೋಯ್ತು, ಹಣದುಬ್ಬರ ಜಾಸ್ತಿ ಆಗೋಯ್ತು, ಆರ್ಥಿಕ ಪರಿಸ್ಥಿತಿ ಅಂತೂ ದಿಕ್ಕೆಟ್ಟು ಹೋಗ್ಬಿಡ್ತು ಇರಾನ್ಗೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಈಗ ಮತ್ತೆ ಯುದ್ಧ ಶುರುವಾಗುವಂಥ ವಾತಾವರಣ ಇದೆ. ಬಟ್ ಅಷ್ಟು ಸುಲಭ ಅಲ್ಲ. ಈಗೇನು ದಾಳಿ ಆಗ್ತಾ ಇದೆ, ಭಾರತ ಕೂಡ ಖಂಡನೆ ವ್ಯಕ್ತಪಡಿಸಿದೆ. ಭಾರತ ಮತ್ತು ಇರಾನ್ ಏನು ಫ್ಲೈಟ್ಸ್ ಇತ್ತು ಎಲ್ಲವೂ ಕೂಡ ವಾಪಸ್ ಅರ್ಧ ದಾರಿಗೆ ಬಂದಿರತಕ್ಕಂಥ ಫ್ಲೈಟ್ಸ್ ಕೂಡ ವಾಪಸ್ ಭಾರತಕ್ಕೆ ಬರ್ತಾ ಇದೆ. ಸೊ ಹಾಗಾಗಿ ಮುಂದೆ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಇದೆ. ಬಟ್ ಒಂದಂತೂ ಸತ್ಯ, ಈ ರೀತಿಯ ಯುದ್ಧದ ವಾತಾವರಣ ಕಂಟಿನ್ಯೂ ಆದರೆ ಭಾರತಕ್ಕೂ ಕೂಡ ತುಂಬ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಭಾರತದಲ್ಲಿರ್ತಕ್ಕಂಥ ಬಹುತೇಕ ಅನಿವಾಸಿ ಭಾರತೀಯ ಅಂತ ಕರಿತೀವಿ, ದುಬೈಯಲ್ಲಿ ತುಂಬ ಜನ ಇದ್ದಾರೆ, ಕತಾರ್ ಇದೆ, ಬಹ್ರೇನ್, ಕುವೈತ್, ಈ 4 ರಾಷ್ಟ್ರಗಳಲ್ಲಿ
ಭಾರತೀಯ ಮೂಲದವರು ತುಂಬಾ ಜನ ಅಲ್ಲಿ ವಾಸವಾಗಿರ್ತಾರೆ. ಭಾರತೀಯರು ತುಂಬಾ ದೊಡ್ಡ ಮಟ್ಟದ ಬಿಸ್ನೆಸ್ ನಾವು ಸಹಜವಾಗಿ ಕೇಳ್ತೀವಿ. ದುಬೈ ಅಂತೂ ಭಾರತೀಯರ ಬಿಸ್ನೆಸ್ಗೆ ಹಾಟ್ ಸ್ಪಾಟ್. ಹಾಗಾಗಿ ಅಲ್ಲೂ ಕೂಡ ಒಂದು ಆತಂಕದ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಸೊ ಇದು ಭಾರತಕ್ಕೆ, ವಿಶೇಷವಾಗಿ ಕರ್ನಾಟಕಕ್ಕೆ ಕೂಡ ದೊಡ್ಡ ಮಟ್ಟದ ಎಫೆಕ್ಟ್ ಆಗಬಹುದು ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಕಂಟಿನ್ಯೂ ಆದರೆ. ನಾನು ಆಗ್ಲೇ ಹೇಳ್ದೆ, ಈ ಮಾರ್ಗ ಏನಾದ್ರು ಬಂದಾಗ್ಬಿಟ್ರೆ, ಈ ಜಲಮಾರ್ಗ ಏನು ಇದೆ ಇದು ಬಂದಾಗ್ಬಿಟ್ರೆ 70% ಈಗ ನಮ್ಮ 100-102 ರೂಪಾಯಿ ಪೆಟ್ರೋಲ್ ಇದೆ, 150 ರೂಪಾಯಿ ಆಗ್ಬೋದು. ಆ ರೀತಿಯಾಗಿ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಸೊ ಅದು ಆಗೋದು ಬೇಡ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಬಟ್ ಈಗಿನ ಟ್ರಂಪ್ ಮನಸ್ಥಿತಿಯನ್ನ ಯಾರು ಕೂಡ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಟ್ರಂಪ್ ಗಂಟೆಗೊಂದು ಗಳಿಗೆಗೊಂದು ಹೇಳಿಕೆ ಕೊಡ್ತಾರೆ. ಅದೇ ರೀತಿ ಇದೇ ಆ ವಾತಾವರಣ ಇಲ್ಲೂ ಕೂಡ ಮುಂದುವರೆದ್ರೆ ನಿಜಕ್ಕೂ ಕೂಡ ಇಡೀ ಪ್ರಪಂಚವನ್ನು ಯಾರು ಕಾಪಾಡಬೇಕು ಗೊತ್ತಿಲ್ಲ ಪ್ರಭು. ಸೊ ಇದು ಇಡೀ ಪ್ರಪಂಚಕ್ಕೆ ದೊಡ್ಡ ಒಂದು ಪಾಠ ಆಗಬಹುದು. ಆರ್ಥಿಕ ಪರಿಸ್ಥಿತಿ, ಯಾವ ದೇಶದ್ದು ಆರ್ಥಿಕ ಪರಿಸ್ಥಿತಿ ಕೂಡ ಸರಿ ಇಲ್ಲ ಈಗ, ಇನ್ಕ್ಲೂಡಿಂಗ್ ಅಮೆರಿಕ. ಹಾಗಾಗಿ ಈ ರೀತಿಯ ಯುದ್ಧಗಳಿಗೆ ಅವಕಾಶ ಕೊಡಬಾರ್ದು. ನೋಡೋಣ ಮುಂದೆ ಇದ್ರ ಯಾವ ಥರ ಪರಿಸ್ಥಿತಿ ಆಗುವಂತ. ಇದಿಷ್ಟು ಇರಾನ್ ಮತ್ತೆ ಇಸ್ರೇಲ್ ಯಾವ ದೇಶಗಳು ಎಲ್ಲಿದ್ದಾವೆ ಅಂತ ನಾವು ಗಮನಿಸಿದ್ದಾಯ್ತು. ಯಾವ ಸಪೋರ್ಟಿವ್ ಆಗಿ ಹೇಗಿದೆ ಅಂತ ಗೊತ್ತಾಯ್ತು. 2025ರ ಒಂದು ಯುದ್ಧದ ವಾತಾವರಣ ಇತ್ತು. ಇವತ್ತು ಮತ್ತೆ ಅದೇ ರೀತಿಯ ವಾತಾವರಣ ಇದೆ. ಬಹುಶಃ ಇನ್ನೂ ಒಂದು 10 ದಿನ 12 ದಿನ ಇರಬಹುದು. ಯಾಕಂದ್ರೆ ಎರಡೂ ದೇಶಗಳು ಅಟ್ಯಾಕ್ ಮಾಡಿಬಿಟ್ಟಿದ್ದಾವೆ. ಹಾಗಾಗಿ ಅಟ್ಯಾಕ್ ಮುಂದುವರಿತಾ ಇರಬಹುದು. ವಿಶೇಷವಾಗಿ ಆಗಲೇ ಕತಾರ್ ಮೇಲೆ ಅಟ್ಯಾಕ್ ಮಾಡಿರಲಿಲ್ಲ ಇರಾನ್. ಕತಾರ್ ಮೇಲೆ ಅಟ್ಯಾಕ್ ಮಾಡಿರೋದು ಒಂದು ರೀತಿ ಈ ಯುದ್ಧದ ವಾತಾವರಣವನ್ನ ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅಂದ್ರೆ ಈಗ ಇನ್ನೊಂದು ವಿಚಾರ ಸರ್, ಈಗ ಇಸ್ರೇಲು ಅಮೆರಿಕ ಜಂಟಿ ಕಾರ್ಯಾಚರಣೆ ದಾಳಿ ಮಾಡ್ತಾ ಇದೆ, ಇರಾನು ಕೂಡ ಈಗ ಪ್ರತಿ ದಾಳಿ ಮಾಡ್ತಿದೆ. ಇದು ಇನ್ನೊಂದು 10-15 ದಿವಸ ಮುಂದುವರಿಬೋದಾ ಅಥವಾ ಏನಾಗ್ಬೋದು ಅಂತ? ಬಹುಶಃ ನಾವು 2025ರ ಒಂದು ಯುದ್ಧದ ವಾತಾವರಣ ನೋಡಿದಾಗ ಆಗ್ಲೂ 12 ದಿನ ಇತ್ತು. ಅದಾದ್ಮೇಲೆ ಸ್ಟಾಪ್ ಆಗಿತ್ತು. ವಿಶೇಷವಾಗಿ ಮಿಡ್ ನೈಟ್ ಹ್ಯಾಮರ್ ಅಂತ ಅಂದ್ರೆ ರಾತ್ರಿ ಟೈಮಲ್ಲಿ ದಾಳಿ ಪ್ರತಿ ಇರಾನ್ ಮತ್ತೆ ಇಸ್ರೇಲ್ ರಾತ್ರಿ 2 ಗಂಟೆ 3 ಗಂಟೆಗಳು ದಾಳಿ ಮಾಡ್ತಾನೆ ಇತ್ತು. ಸೊ ಈಗಲೂ ಅದೇ ರೀತಿಯ ವಾತಾವರಣ ಆಗಬಹುದು. ಬಟ್ ಇವತ್ತು ಬೆಳಗ್ಗೆನೇ ಶುರುವಾಗ್ತಿದೆ, ಫೆಬ್ರವರಿ 28 ಬೆಳಗ್ಗೆನೇ ಶುರುವಾಗ್ತಾ ಇದೆ. ಸೊ ರಾತ್ರಿ ಆದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಅಮೆರಿಕ ಅಂತೂ ಅಟ್ಯಾಕ್ಗೆ ರೆಡಿ ಆಗಿದೆ. ದುಬೈಯಿಂದ ಅಟ್ಯಾಕ್ ಮಾಡಬೇಕು ಅಂತ ರೆಡಿ ಆಗ್ತಾ ಇದೆ ಇರಾನ್ ಮೇಲೆ. ನೋಡೋಣ ಏನಾಗುತ್ತೆ ಅಂತ. ಸೊ ವೇಟ್ ಮಾಡ್ಬೇಕಷ್ಟೇ, ನೋಡೋಣ ಪ್ರಭು. ಎಸ್, ಇದು ಮ್ಯಾಪ್ ಮೂಲಕ ನಾವು ಗಮನಿಸಿದ್ವಿ. ಯಾಕೆ, ಪ್ರಮುಖ ಕಾರಣಗಳೇನು, ಈಗ ಪರಿಸ್ಥಿತಿ ಹೇಗಿದೆ, ಇದು ಮುಂದಿನ ದಿನಗಳಲ್ಲಿ ಅಂದ್ರೆ ಬಹುಶಃ ಈಗ ಲಾಸ್ಟ್ ಟೈಮ್ ಹೇಳ್ದಂಗೆ ನಾವು ಗಮನಿಸ್ತಾ ಇದ್ವಲ್ಲ, ಲಾಸ್ಟ್ ಟೈಮ್ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಮಧ್ಯರಾತ್ರಿ ಎಲ್ಲ ದಾಳಿಗಳನ್ನು ಮಾಡ್ತಾ ಇದ್ರು. ಬಟ್ ಈಗ ಪರಿಸ್ಥಿತಿ ಏನಾಗುತ್ತೆ, ಈ ಒಂದು ಇರಾನ್ ಇಸ್ರೇಲ್ನ ಸಂಘರ್ಷ ಎಲ್ಲಿವರೆಗೂ ಮುಟ್ಟುತ್ತೆ ಅನ್ನುವಂಥದ್ದನ್ನ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡ್ಬೇಕಾಗುತ್ತೆ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.